ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಭಕ್ತಿ ಶ್ರದ್ಧೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ದೇವಾಲಯಗಳಲ್ಲಿ ಶ್ರೀರಾಮನಿಗೆ ಅಭಿಷೇಕ, ಹೂವಿನ ಅಲಂಕಾರ ನೆರವೇರಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಸವೇಶ್ವರ ನಗರದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ನೆರವೇರಿಸಿ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾನಕ, ಕೋಸಂಬರಿ, ನೀರು, ಮಜ್ಜಿಗೆ ಸವಿದು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ನಗರದೆಲ್ಲೆಡೆ ಸಂಘ ಸಂಸ್ಥೆಗಳು ರಸ್ತೆಗಳಲ್ಲಿ ಶಾಮಿಯಾನ ಹಾಕಿ ಉತ್ಸಾಹದಿಂದ ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ರಾಮ ಶ್ರೀರಾಮ ರಾಮ ರಘುರಾಮ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಮೂರನೇ ವರ್ಷ ನಾವು ಆಚರಿಸ್ತಾ ಇರೋದು. ಆಮೇಲೆ ಇದು ಬಂದ್ಬಿಟ್ಟು ನಾನು ಕ್ರಿಶ್ಚಿಯನ್ ಆಗಿದ್ರೂ ನಾವು ರಾಮನವಮಿ ಎಲ್ಲರೂ ನಮ್ಮ ಹುಡುಗರು ಎಲ್ಲರೂ ಸೇರಿ ಮಾಡ್ತೀವಿ. ಇದು ನನ್ನ ಮನೆಯೇ. ಆಮೇಲೆ ಇದು ಮೂರನೇ ವರ್ಷ ಈ ಸಲ ಇದೇನೇ ಮಾಡ್ತಾ ಇರೋದು. ಯಾವುದು ಪಾನಕ, ಮಜ್ಜಿಗೆ, ಆಮೇಲೆ ಕೋಸಂಬರಿ. ಏನು ನಮ್ಮ ಜನಕ್ಕೆ ಏನು ಈ ಬಿಸಿಲು ಕಾಲಕ್ಕೆ ತಂಪಾಗಿ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅಂತ ಎಲ್ಲ ಬಂದ್ಬಿಟ್ಟು ಅದು ಇದು ನಮ್ಮ ವಾಟರ್ ಎಲ್ಲ ಬಂದ್ಬಿಟ್ಟು ಇದನ್ನೇ ಯೂಸ್ ಮಾಡೋದು, RO ವಾಟರ್ ಮಾತ್ರನೇ. ಆ್ಯಂಡ್ ಎಲ್ಲರೂ ಬಂದು ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಾವೆಲ್ಲ ಒಗ್ಗಟ್ಟಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮನವಮಿ ಆಚರಿಸ್ತಾ ಇದ್ದೀವಿ. ಎಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಇದು ಮೂರನೇ ವರ್ಷ. ಹಾಗಾಗಿ ಎಲ್ಲರೂ ಜನಗಳು ಮತ್ತು ನಾವು ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ.